ಇದರ ಬಗ್ಗೆ ಖಚಿತವಾಗಿ ಮಾಹಿತಿ ಇರಲೇಬೇಕು. ಅವರು ನಮಗ್ ಸಹಾಯ ಮಾಡೋ ನೆಪದಲ್ಲಿ ನಮ್ಮ ಜೊತೆಲೇ ಸೇರಿಕೊಂಡು ಸೂರ್ಯಮಣಿನ ಹುಡುಕ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಹೌದು ಅಳಿಯಂದ್ರೆ, ಇಲ್ಲ ಅಂದ್ರೆ ನೀವೇ ಯೋಚನೆ ಮಾಡಿ ನೋಡಿ. ಇಷ್ಟೆಲ್ಲ ರಿಸ್ಕ್ ತಗೊಂಡು ಸಮಯ ವ್ಯರ್ಥ ಮಾಡಿಕೊಂಡು ನಮ್ಗೆ ಯಾಕೆ ಅವ್ರು ಸಹಾಯ ಮಾಡಬೇಕು ಹೇಳಿ? ಆ ಪ್ರಹ್ಲಾದ್ ಜೈವೀರ ಹೆಸರಲ್ಲೇ ಆ ಚಂಡವೀರನ ವಂಶಸ್ಥರ ಹೆಸರು ಅಡಗಿದೆ. ಅದಕ್ಕೋಸ್ಕರನೇ ಅವರು ಗುಡಿ ಗಂಗಾಧರ್ ಅಂತ ಹೆಸರು ಬದಲಾಯಿಸ್ಕೊಂಡಿದ್ದಾರೆ. ಈಗ ಅವರನ್ನ ಕರೆಸಿ ವಿಚಾರ ಮಾಡೋದಾ ಅಥವಾ ಅದನ್ನ ಅಲ್ಲಿಗೆ ಬಿಟ್ಟು ನಮ್ಮ ದಾರಿ ನಾವು ನೋಡ್ಕೊಳ್ಳೋದ? ನಿರ್ಧಾರ ನಿಮಗೆ ಬಿಟ್ಟಿದ್ದು ಅಳಿಯಂದ್ರೆ. ನನ್ನ ಪ್ರಕಾರ ಹೇಳೋದಾದ್ರೆ ಅವರನ್ನ ಕರೆಸಿ ಇದರ ಬಗ್ಗೆ ವಿಚಾರಿಸೋದು ಒಳ್ಳೇದು. ಯಾಕಳಿಯಂದ್ರೆ ಇದರಿಂದ ನಮ್ಗೇನ್ ಪ್ರಯೋಜನ? ವಿಷ ಸರ್ಪ ಅಂತ ಗೊತ್ತಾದ್ಮೇಲೂ ಯಾಕೆ ಹತ್ರಕ್ಕೆ ಬಿಟ್ಕೋಬೇಕು ಅಂತ. ಮಾವ, ಸತ್ಯನ ಪೂರ್ತಿಯಾಗಿ ತಿಳ್ಕೋಬೇಕು. ಅರ್ಧ ಸತ್ಯನ ನಂಬ್ಕೊಂಡು ನಿರ್ಧಾರ ತಗೊಂಡ್ರೆ ಅದ್ಯಾವತ್ತಿದ್ರೂ ನಮ್ಮನ್ನ ಅಪಾಯದ ದಾರಿಗೆ ಕರ್ಕೊಂಡು ಹೋಗುತ್ತೆ. ನಾನು ನಿಮಗಾಗಲೇ ಹೇಳಿದ್ದೀನಿ, ಗುಡಿ ಗಂಗಾಧರ್ ಅವರು ತಾವಾಗೇ ಬಂದು ನಮ್ಮನ್ನ ಭೇಟಿಯಾಗಿಲ್ಲ. ಬದಲಾಗಿ ನಾನೇ ಅವರನ್ನ ಹುಡ್ಕೊಂಡು ಹೋಗಿದ್ದೆ. ಅವ್ರ್ಯಾಕೆ ತಾವು ದಂಡನಾಯಕರ ವಂಶಸ್ಥರು ಅನ್ನೋದನ್ನ ಮುಚ್ಚಿಟ್ಟಿದ್ದಾರೆ? ಅವರು ತಮ್ಮ ಹೆಸರನ್ನ ಯಾಕೆ ಬದಲಾಯಿಸಿದ್ದಾರೆ ಅನ್ನೋದನ್ನ ಅವರೇ ಹೇಳಬೇಕು. ಮಾವ, ನಾಳೆನೇ ಅವರನ್ನ ಬರೋದಕ್ಕೆ ಹೇಳ್ತೀನಿ. ಅವರು ನಂಬಿಕಸ್ಥರ ಇಲ್ಲ ಅವಕಾಶವಾದಿಗಳ ಅನ್ನೋದು ಅವರು ಹೇಳೋ ವಿಷಯದ ಮೇಲೆ ನಿಂತಿರುತ್ತೆ.